ಸಂಚಿಕೆ ಶುರುವಿನಲ್ಲಿ ಕಣ್ಮಣಿ ವಿದ್ಯಾ ಹತ್ರ ಹೇಳ್ತಾ ಇದ್ದಾಳೆ, ನಾನು ಮದುವೆ ಆಗೋದಾದರೆ ರಾಖಿ ಕಟ್ಟಿದ್ರೆ ತಾಳಿ, ಇಲ್ಲ ಅಂದರೆ ನೇನೇನು ಕುಣಿಕೆ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಮದುವೆನ ತಪ್ಪಿಸ್ಲೇಬೇಕು ಅಂತ ಹೇಳಿ ಕಣ್ಮಣಿ ವಿದ್ಯಾ ಹತ್ರ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ಹಂಗೆಲ್ಲ ಮಾತಾಡಬೇಡ, ಬಿಡ್ತು ಅನ್ನು, ನಾನು ಮದುವೆ ನಿಲ್ಲಿಸೋದಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ದೀನಿ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ, ಸುಮ್ಮನಿರು ಅಂತ ಹೇಳಿ ಸುಮ್ಮನಿರಿಸ್ತಾಳೆ. ಅಷ್ಟರಲ್ಲಿ ಭದ್ರನೂ ಸಹ ಅಲ್ಲಿಗೆ ಬರ್ತಾನೆ. ನಿಮ್ಮ ಅಣ್ಣ ಬರ್ತಾ ಇದ್ದಾನೆ ಅನಿಸುತ್ತೆ, ಸುಮ್ಮನಿರು ಅಂತ ಹೇಳ್ತಾಳೆ. ಭದ್ರ ಬಂದು, ಯಾಕೆ ಗುಬ್ಬಿ ಮರಿ ಇಲ್ಲಿಗೆ ಬಂದಿದ್ಯಾ ಇಷ್ಟೊತ್ತಲ್ಲಿ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಕಣ್ಮಣಿ, ಅದು ಅಣ್ಣ, ಅದಕ್ಕೆ ನಾ ಮದುವೆಗೆ ಕರೆದಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ಅದಕ್ಕೆ ಅಂತ ಇಷ್ಟೊತ್ತಲ್ಲಿ ಬರ್ತಾರಾ? ಮದುವೆ ಹೆಣ್ಣಲ್ವಾ, ಕಣ್ ತುಂಬ ನಿದ್ದೆ ಮಾಡಬೇಕು, ಇಲ್ಲ ಅಂದರೆ ಕಣ್ ಸುತ್ತ ಕಬ್ಬು ಬಂದ್ಬಿಡುತ್ತೆ, ನಿನಗೇನೋ ಗೊತ್ತಾಗಲ್ಲ, ಗೊತ್ತಾಗೋರಾದರೂ ಹೇಳ್ಬಿಟ್ಟು ಕಳಿಸ್ಬೇಕಲ್ವಾ ಅಂತ ವಿದ್ಯುನ್ ಮುಖ ನೋಡಿಕೊಂಡು ಕಣ್ಮಣಿಗೆ ಹೇಳ್ತಾನೆ. ಭದ್ರ ಕಣ್ಮಣಿನ ಮಲ್ಕೋ ಹೋಗು ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಹೋಟೆಲ್ನಲ್ಲಿ ಫ್ರೆಂಡ್ಸ್ಗಳೆಲ್ಲ ಕೂತಿರ್ತಾರೆ. ಕಣ್ಮಣಿನ ಮದುವೆ ಆಗ್ತಿರೋ ಫ್ರೆಂಡ್ಸ್ ಎಲ್ಲ ಹೋಟೆಲ್ ಸಿ ಸಿ ಕ್ಯಾಮ್ರಾನ ಓಪನ್ ಮಾಡ್ತಿರ್ತಾರೆ. ಕ್ವಾಟ್ಲೆ ರೂಮ್ ಕೇಳ್ಕೊಂಡು ಬರ್ತಾನೆ. ಒಬ್ಬನೇ ಇರಬೇಕು, ಒಂದು ರೂಮ್ ಕೊಡು ಅಂತ ಹೇಳಿ ಕೇಳ್ತಾನೆ. 1,500 ಆಗುತ್ತೆ ಅಂತ ಹೇಳಿ ಹೋಟ್ಲು ರಿಸೆಪ್ಷನಿಸ್ಟು ಹೇಳ್ತಾನೆ. ಸರಿ ಆಯಿತು ಕೊಡು ಅಂತ ಹೇಳಿ ಒಂದು ರೂಮ್ನ ತಗೊಳ್ತಾನೆ. ಕ್ವಾಟ್ಲೆ ರೂಮ್ಗೆ ಹೋಗ್ತಿದ್ದಂಗೆ ಹಿಂದೆನೇ ವಿನಂತಿ ಬಂದು ರೂಮ್ ಕೇಳ್ತಾಳೆ. ಒಬ್ಬರೇನಾ ಸಿಂಗಲ್ ಆಗಿ ಬರ್ತಾ ಇದ್ದೀರಾ, ಇಲ್ಲ ಜೊತೆಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ ಕೇಳ್ತಾನೆ. ಸಿಂಗಲ್ಲೇ, ಯಾಕೆ ಕಾಣಿಸ್ತಾ ಇಲ್ವಾ ಒಬ್ಬಳೇ ಬಂದಿರೋದು ಅಂತ ಹೇಳಿ ಆವಾಜ್ ಆಗ್ತಾಳೆ. ಎಲ್ಲ ಸೇರಿ 1,500 ಆಗುತ್ತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಸಹ ರೂಮ್ ಕೀನ ಇಸ್ಕೊತಾಳೆ. ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಅವಳು ಬರೋದನ್ನ ಎಲ್ಲನೂ ಸಹ ಅವರು ನೋಡ್ತಾ ಕೂತಿರ್ತಾರೆ. ಇನ್ನು ರೂಮ್ಗೆ ಅಂತ ಹೇಳಿ ವಿನಂತಿನೂ ಸಹ ಲಿಫ್ಟಲ್ಲಿ ಬಂದು ರೂಮ್ ಸರ್ಚ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಕ್ವಾಟ್ಲೇನು ಅವನು ರಿಸೆಪ್ಷನಿಸ್ಟು ಕೇಳಿದ ವರ್ಷನೇ ಬದಲಾಗಿತ್ತು. ಏನು ವಿಷಯ ಅಂತ ಹೇಳಿ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅವನು ಸಹ ರೂಮಿಂದ ಆಚೆ ಬಂದು ಸರ್ಚ್ ಮಾಡ್ತಿರ್ತಾನೆ, ಏನು ವಿಷಯ ಇರ್ಬೋದು ಅಂತ ಹೇಳಿ. ಅಷ್ಟರಲ್ಲಿ ವಿನಂತಿಗೆ ಕ್ವಾಟ್ಲೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ನೀನೇನು ಇಲ್ಲಿ ಅಂತ ಹೇಳಿ ಇಬ್ಬರು ಸಹ ವಿಚಾರಿಸ್ಕೊಳ್ತಾರೆ. ವಿನಂತಿ ಹೇಳ್ತಾಳೆ, ನನ್ನ ಫ್ರೆಂಡು ಬೆಳಗ್ಗೆ ಮದುವೆಗೆ ಮೇಕಪ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಇವಾಗಲೇ ಬಂದಿದ್ದೀನಿ, ಬೇಗ ಬಂದರೆ ಆಗುತ್ತೆ ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಇನ್ನು ರೂಮ್ ಒಳಗಡೆ ವಿನಂತಿ ಹೋಗ್ತಿರ್ತಾಳೆ. ಅದನ್ನು ಮದುವೆ ಆಗ್ತಿರೋ ಹುಡುಗನ ಫ್ರೆಂಡ್ಸ್ಗಳು ಕುತ್ಕೊಂಡು ಕುತೂಹಲದಿಂದ ವಿಡಿಯೋ ನೋಡ್ಕೊತಾ ಇರ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ. ವಿನಂತಿ ರೂಮ್ ಒಳಗಡೆ ಬಂದು ಸದ್ಯಕ್ಕೆ ಅವನೇನು ಮಾತಾಡ್ತಾಳೆ, ಸುಮ್ಮನೆ ಹೋದ ಪುಣ್ಯಾತ್ಮ ಅಂತ ಹೇಳಿಬಿಟ್ಟು ಬಂದು ಕುತ್ಕೊತಾಳೆ. ರಿಸೆಪ್ಷನಿಸ್ಟ್ ಹತ್ರ ಒಂದು ಹುಡುಗಿ ಬಂದು ಕೇಳ್ಕೊತಾ ಇರ್ತಾಳೆ, ಹೆಂಗಾದ್ರೂ ಮಾಡಿ ವಿಡಿಯೋನ ಡಿಲೀಟ್ ಮಾಡಿಸ್ಕೊಡಿ ಸರ್ ಅಂತ ಹೇಳಿ. ಅದಕ್ಕೆ ಅವ್ನು ಹೇಳ್ತಾನೆ, ಇವತ್ತು ನವೀನ್ ಸರ್ ಇಲ್ಲ, ಅವ್ರ ಫ್ರೆಂಡ್ಸ್ಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ತೀಯಾ ಅಂತ ಹೇಳಿ. ಕ್ವಾಟ್ಲೇನು ಸಹ ಹಿಂದೆ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಯಾಕೆ ಹುಡುಗಿ ಹಂಗೆ ಅಳ್ತಿದ್ದಾಳೆ, ಹೆಂಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ ಅಂತ ಹೇಳಿ. ಕ್ವಾಟ್ಲೆ ಅಳ್ತಾ ಕೂತಿರುವಂಥ ಹುಡುಗಿ ಹತ್ರ ಬಂದು, ಏನೋ ಆಯಿತು, ಯಾಕೆ ಅಳ್ತಿದ್ಯಾ ಅಂತ ಹೇಳಿ ಕೇಳ್ತಿರ್ತಾನೆ. ಅಷ್ಟರಲ್ಲಿ ರಿಸೆಪ್ಷನಿಸ್ಟ್ ಬಂದು, ನಿಮ್ಗೆ ಯಾಕೆ ರೀ ಅದೆಲ್ಲ, ಅವಳು ಏನಾದರೂ ಮಾಡ್ಕೊತಾಳೆ ಅಂತ ಹೇಳ್ತಾನೆ. ನೀನು ಹೋಗಿ ಒಳಗಡೆ ಹೋಗಿ ಮಾತಾಡಿ, ಏನಾದರೂ ವಿಷಯ ಇರೋದನ್ನ ಕ್ಲಿಯರ್ ಹೋಗು ಅಂತ ಹೇಳಿ ರಿಸೆಪ್ಷನಿಸ್ಟು ಹುಡುಗಿ ಹತ್ರ ಹೇಳ್ತಾನೆ. ಮತ್ತು ನೀವು ಯಾಕೆ ರೀ ಎಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎಲ್ಲ ಸುತ್ತಾಡ್ತಿದ್ದೀರಾ, ಏನು ರೀ ಸಮಾಚಾರ ಅಂತ ಹೇಳಿ ರಿಸೆಪ್ಷನಿಸ್ಟು ಕ್ವಾಟ್ಲೆ ಹತ್ರ ಆವಾಜ್ ಆಗ್ತಾನೆ. ಇನ್ನು ವಿನಂತಿ ಬಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಬಟ್ಟೆ ತೊಗೊಳ್ತಾ ಇರ್ತಾಳೆ. ಬಟ್ಟೆ ತೊಗೊಂಡ್ಮೇಲೆ ಲಗೇಜ್ನ ಕ್ಯಾಮ್ರಾಗೆ ಅಡ್ಡವಾಗಿ ಇಟ್ಬಿಡ್ತಾಳೆ. ಅದನ್ನು ನವೀನ್ ಅವರ ಫ್ರೆಂಡ್ಸ್ಗಳು ನೋಡ್ಬಿಟ್ಟು ಕ್ಯಾಮ್ರಾಗೆ ಅಡ್ಡಾಗಿ ಇಟ್ಬಿಟ್ಟು ಫೋನ್ ಮಾಡು ಅಂತ ಹೇಳಿ ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿಸ್ತಾರೆ. ಈ ಕ್ವಾಟ್ಲೆ, ಸರಿ ಅದೆಲ್ಲ ಸರಿ, ನಾನು ಎಲ್ಲ ಕಡೆ ಓಡಾಡ್ತಿದ್ದೀನಿ ಅಂತ ಇವ್ನಿಗೆ ಗೊತ್ತಾಯಿತು ಅಂತ ಹೇಳಿ ಥಿಂಕ್ ಮಾಡ್ತಾನೆ. ಸರ್ವೆಂಟು ವಿನಂತಿ ಹತ್ರ ಬಂದು ಬಾಗಿಲು ತಟ್ಬಿಟ್ಟು ಬರ್ತಾನೆ. ಇವಾಗ ಕ್ಲೋಸಿಂಗ್ ಟೈಮು, ನಿಮ್ಗೆ ಏನಾದರೂ ಬೇಕಾಗಿತ್ತಾ ಅಂತ ಹೇಳಿ. ವಿನಂತಿ, ನನಗೇನು ಬೇಡ ಅಂತ ಹೇಳಿ ಹೇಳ್ತಾಳೆ. ಕ್ಯಾಮ್ರಾ ಹತ್ರ ಇದ್ದಿದ್ದನ್ನ ಬ್ಯಾಗ್ನ ತೆಗೆದು, ಇದು ಯಾಕೆ ಮೇಡಮ್ ಇಲ್ಲಿ ಇಟ್ಟಿದ್ದೀರಾ ನೀವು ಅಂತ ಹೇಳಿ ಕೇಳಿದ್ದಕ್ಕೆ, ಅದೇನು ಭಾರ ಇಲ್ಲ ಬಿಡು, ಇದ್ರೆ ಏನಾಗಲ್ಲ ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಸರಿ ನಾನೇ ಎತ್ತಿಬಿಟ್ಟು ಟೀಪಾಯ್ ಮೇಲೆ ಇಡ್ತೀನಿ, ಅದೆಲ್ಲ ಡೆಲಿಕೇಟ್ ಮೇಡಮ್ ಅಂತ ಹೇಳ್ಬಿಟ್ಟು ಟೀಪಾಯ್ ಮೇಲೆ ಇಡ್ತಾರೆ. ಅವರು ಫ್ರೆಂಡ್ಸ್ಗಳೆಲ್ಲ ಬಟ್ಟೆ ಬದಲಾಯಿಸೋಣ ನೋಡೋದಕ್ಕೆ ಅಂತ ಹೇಳಿ ಕಾಯ್ತಾ ಕೂತಿದ್ರು. ಆದರೆ ಅವಳು ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೊಬಿಡ್ತಾಳೆ. ಕ್ವಾಟ್ಲಿಗೆ ವಿದ್ಯಾ ಫೋನ್ ಮಾಡಿ ಕೇಳ್ತಾಳೆ, ಏನಾದರೂ ಸಾಕ್ಷಿ ಸಿಗ್ತಾ, ಎಲ್ಲಿದ್ದೀರಾ ಅಂತ ಹೇಳಿ. ನಾನು ಹೋಟೆಲ್ಗೆ ಬಂದು ಇದ್ದೀನಿ, ಇಲ್ಲೆಲ್ಲ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೆ ವಿದ್ಯಾ, ಏನು ಅಲ್ಲೆಲ್ಲ ಓಡಾಡಬೇಡಿ, ಯಾರಾದರೂ ಹೊರಗಡೆ ಬಂದು ಯಾರ ಹತ್ರ ಆದರೂ ಮಾತಾಡಿ, ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ಹುಡುಕಿ ಅಣ್ಣ ಅಂತ ಹೇಳಿ ಕ್ವಾಟ್ಲಿಗೆ ವಿದ್ಯಾ ಸಜೆಷನ್ ಕೊಡ್ತಾಳೆ. ಇನ್ನು ಅಜ್ಜಮ್ಮ ಅವರೆಲ್ಲ ಕೂತಿರ್ತಾರೆ. ಚಂಪಾ ಮತ್ತು ವಿದ್ಯಾ ಅಜ್ಜಮ್ಮ ಹತ್ರ ಬರ್ತಾರೆ. ಅಜ್ಜಮ್ಮ, ಏನೇ ಮನೇಲಿ ಮದುವೆ ನಡೀತಿದೆ ಅಂತ ಹೇಳಿ ಗೊತ್ತಿಲ್ವೇನೆ ನಿನಗೆ ಅಂತ ಹೇಳಿ ಕೇಳ್ತಾರೆ. ಗೊತ್ತು ಅಮ್ಮಮ್ಮ, ಮದುವೆ ಆಡಂಬರ ಸಡಗರ ಎಲ್ಲ ನೋಡ್ತಾ ಇದ್ದೀನಿ ಅಮ್ಮಮ್ಮ ಅಂತ, ನಿಂಗೆ ಬಂದು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ವೇನೆ ಅಂತ ಹೇಳಿ ಅಜ್ಜಮ್ಮ ವಿದ್ಯಾನಿಗೆ ಬೈತಾಳೆ. ಮಾತನ್ನ ಕೇಳ್ತಾ ಇದ್ರು ವಿದ್ಯಾ ನಗ್ತಾ ಇದ್ಲು. ಅದಕ್ಕೆ ಅಜ್ಜಮ್ಮ, ನನ್ನ ಮಾತು ಕೇಳಿ ನಕ್ಕು ಬರ್ತಾ ಇದೆಯೇನೆ ನಿನಗೆ, ನೀ ಮನೆ ಸೊಸೆ ಅಲ್ವೇನೆ, ನಿನ್ನ ಮನೇಲಿರೋ ಕೆಟ್ಟದ್ದು ಒಳ್ಳೇದು ಎಲ್ಲದಕ್ಕೂ ಎಲ್ಲ ನಿಂತ್ಕೊಂಡು ತಯಾರಿ ಮಾಡ್ಕೋಬೇಕಲ್ವೇನೆ ಅಂತ ಹೇಳಿ ಅಜ್ಜಮ್ಮ ಬೈತಾಳೆ ವಿದ್ಯನಿಗೆ. ಅದಕ್ಕೆ ವಿದ್ಯಾ ಉತ್ತರವಾಗಿ, ಅಮ್ಮಮ್ಮ, ನಾನು ಇನ್ನೂ ಅಟ್ಟಿ ಸೊಸೆ ಅನ್ನೋದು ನಿಮ್ಮ ಮಗಳ ಮನಸ್ಸಲ್ಲಿ ಇನ್ನೂ ಇದೆಯಾ ಅಂತ ಹೇಳಿ ಕೇಳ್ತಾಳೆ.
ಅದಕ್ಕೆ ಅಜ್ಜಮ್ಮ ಏನು ಹೇಳ್ತಿದ್ಯಾ ಅಂತ ಹೇಳಿ ಕೇಳಿದ್ದಕ್ಕೆ ವಿದ್ಯಾ, ನಾನು ಆಟಕ್ಕೆ ಬಿಡೋ ಲೆಕ್ಕಕ್ಕಾದರೂ ಬೇಕಲ್ವೇ, ಈ ಅಟ್ಟಿ ಸೊಸೆ ಅಂತ ನಾನು ಇನ್ನೂ ಇದೀನ ನಿಮ್ಮ ಮನಸ್ಸುಗಳಲ್ಲಿ, ನನ್ನ ಎಲ್ಲರೂ ಸಹ ಮರ್ತಂಗೆ ಇದ್ದೀರಾ, ನನಗೆ ಯಾವ ಲೆಕ್ಕಕ್ಕೂ ಸಹ ನೀವುಗಳು ಇಟ್ಕೊಂಡಿಲ್ಲ, ಯಾರಾದರೂ ಬಂದು ಮದುವೆ ಇದೆ ಹಿಂಗೆ ಓಡಾಡು ಅಂತ ಹೇಳಿ ಬಂದು ನನ್ನ ಹತ್ರ ಹೇಳಿದ್ದೀರಾ, ಒಂದು ಮಾತು ನೀವು ಬಂದು ಬಾ ಅಂತ ಹೇಳಿ ಕರೀದೇ ಇದ್ಮೇಲೆ ನಾನು ಬಂದು ಹೆಂಗೆ ಓಡಾಡಲಿ ಅಜ್ಜಮ್ಮ. ಈಗ ಅಂದ ತಕ್ಷಣ ವಿದ್ಯಾ ಅವ್ರ ಅತ್ತೆನೂ ಹೇಳ್ತಾಳೆ, ಅಲ್ಲ ವಿದ್ಯಾ, ನೀನು ಈ ಅಟ್ಟಿ ಸೊಸೆ, ನೀನು ಬರಬೇಕು, ಯಾರು ಕರೀದೇ ಇದ್ರೂ ಸಹ ಬರಬೇಕು, ನಿನ್ನ ನಾದಿನಿ ಮದುವೆ ಮಾಡೋದು ನಿನ್ನ ಕರ್ತವ್ಯ, ನೀನು ಬರಲೇಬೇಕು ಅಂತ ಹೇಳಿ ವಿದ್ಯನಿಗೆ ಹೇಳ್ತಾಳೆ. ಹೌದು ಅತ್ತೆ, ನಾನು ಈ ಮನೆ ಸೊಸೆ, ನಾದಿನಿ ಮದುವೆ ಮಾಡೋದು ನನ್ನ ಕರ್ತವ್ಯ ಅಂದ್ಕೊಂಡು ಬರ್ತೀನಿ, ಆದರೆ ಪತ್ರಿಕೆಯಲ್ಲಿ ನನ್ನ ಹೆಸರೇ ಇಲ್ವಲ್ಲ, ಹೆಂಗೆ ಸೊಸೆ ಅಂದ್ಕೊಂಡು ಬರಲಿ ನಾನು ಅಂತ ಹೇಳಿ ವಿದ್ಯಾ ಪ್ರಶ್ನೆ ಹಾಕ್ತಾಳೆ. ಕೋರ್ಟಲ್ಲಿ ಇನ್ನೂ ಕೇಸ್ ಸಹ ನಡೀತಾ ಇದೆ, ಇನ್ನೂ ನಮ್ಮ ಇತ್ಯರ್ಥ ಆಗಿಲ್ಲ, ಆದರೂ ಸಹ ನೀವು ನನ್ನ ಸೊಸೆ ಅನ್ನೋ ಸಂಬಂಧದಿಂದ ತೆಗೆದಾಕ್ಬಿಟ್ಟಿದ್ದೀರಾ ಅಲ್ವೇ ಅಂತ ಹೇಳಿ ವಿದ್ಯಾ ಕೇಳ್ತಾಳೆ. ಇನ್ವಿಟೇಷನಲ್ಲಿ ಭದ್ರೇಗೌಡ ಅಂತ ಮಾತ್ರ ಹಾಕಿದ್ದೀರಾ, ಪಕ್ಕದಲ್ಲಿ ನನ್ನ ಹೆಸರು ನೀವು ಹಾಕ್ಸೇ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ. ಅದಕ್ಕೆ ಅಜ್ಜಮ್ಮ, ಅಲ್ಲ ಕಣೆ ಅದು ಹಂಗಲ್ಲ ಅಂತ ಹೇಳಿ ವಿವರ್ಸೋಕ್ಕೆ ಅಂತ ಹೋಗ್ತಾರೆ. ಇಲ್ಲ ಈ ಬಿಡಿ ಅಜ್ಜಮ್ಮ, ಸುಮ್ಮನಿರಿ ಅಜ್ಜಮ್ಮ ಅಂತ ಹೇಳಿ ನಾನು ಸತ್ತೇ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಅಲ್ವೇ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಎಲ್ಲರೂ ಮುಖ ನೋಡ್ಕೊತಾ ಇರ್ತಾರೆ. ಅದಕ್ಕೆ ವಿದ್ಯಾ ಅವರ ಅತ್ತೆ, ಬಿಡ್ತು ಅನ್ನು ಇಷ್ಟೊತ್ತಲ್ಲಿ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿ, ಅದಕ್ಕೆ ಅಜ್ಜಮ್ಮನು, ಯಾಕೆ ವಂಶದ ಕುಡಿ, ನಮ್ಮ ವಂಶದ ಕುಡಿ ಹಿಡ್ಕೊಂಡು ಇಷ್ಟೊತ್ತಲ್ಲಿ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿ ಅಜ್ಜಮ್ಮ ಕೇಳ್ತಾಳೆ. ಅದಕ್ಕೆ ವಿದ್ಯಾ, ನಿಮ್ಮೆಲ್ಲರೂ ನಡವಳಿಕೆನೂ ಹಾಗೆ ಇದೆ ಅಲ್ವಾ ಅಜ್ಜಮ್ಮ, ಈ ಅಟ್ಟಿ ಸೊಸೆ ಅನ್ನೋದು ಬಿಡಿ, ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಲ್ಲಿ ಬೆಳೀತಾ ಇದೆ ಅನ್ನೋದನ್ನು ನೀವೆಲ್ಲರೂ ಮರ್ತು ಬಿಟ್ಟಿದ್ದೀರಾ, ನೀವು ಎಲ್ಲರೂ ಇದ್ರೂ ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಹಾಕ್ಸಿಲ್ಲ ಅಂದಾಗಲೇ ಗೊತ್ತಾಯಿತು ನನ್ನ ಸ್ಥಾನ ಏನು ಅಂತ ಹೇಳಿ, ಆದರೂ ಪರವಾಗಿಲ್ಲ, ನನ್ನ ಮೇಲೆ ಕಾಳಜಿ ಇಟ್ಟು ಮದುವೆಗೆ ಕರೆದ್ರಲ್ಲ, ಯಾವಾಗಲೂ ನಾನು ಋಣಿಯಾಗಿರ್ತೀನಿ, ಆದರೆ ನನ್ನ ಕ್ಷಮಿಸಿ, ನಾನು ಮದುವೆಗೆ ಬರೋದಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಖಡಕ್ಕಾಗಿ. ಅದಕ್ಕೆ ಅಜ್ಜಮ್ಮ, ಇಲ್ಲೇ ಹಿಂಗೆಲ್ಲ ಚುಚ್ಚಿ ಮಾತಾಡಬೇಡ್ವೆ, ಮದುವೆಗೆ ಬಾರೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ಚೆಲುವರಾಜ ರತ್ನನ ಮಗಳು ಬಡವಿಯಾಗಿರ್ಬೋದು, ಆದರೆ ಒಂದೊತ್ತು ಗಂಜಿ ಕುಡಿದ್ರೂ ಸ್ವಾಭಿಮಾನನ ಬಿಟ್ಕೊಡೋದಿಲ್ಲ, ಅಂಥದ್ರಲ್ಲಿ ಆತ್ಮಗೌರವಕ್ಕೆ ಧಕ್ಕೆ ಆಗಿರೋ ಜಾಗಕ್ಕೆ ಹೆಂಗೆ ಬರಲಿ ಅಜ್ಜಮ್ಮ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಹೇಳಿಬಿಟ್ಟು ವಿದ್ಯಾ ಅಲ್ಲಿಂದ ಹೊರಟುಬಿಡ್ತಾಳೆ. ಅಜ್ಜಮ್ಮ, ನೋಡಿದ್ಯೇನೆ ಮೋಹನ, ಅವಳು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ, ಅವಳ ಹೆಸರನ್ನ ಬಿಟ್ಬಿಟ್ಟು ನಮ್ಮ ಮನೆಯವರು ಸಾನೇ ತಪ್ಪನ್ನ ಮಾಡಿಬಿಟ್ರು. ಇನ್ನು ಸಾವಿತ್ರಿ ನಾಳೆ ಮದುವೆ ನಿಲ್ಲುತ್ತೆ ಅಂತ ಹೇಳಿ ಯಾವುದು ಮಾವಂಗೆ ಫೋನ್ ಮಾಡಿ ಹೇಳ್ತಾಳೆ. ನಾಳೆ ಮದುವೆ ನಿಲ್ಲುತ್ತೆ, ನೀವು ಮದುವೆಗೆ ತಯಾರಿ ಮಾಡಿಕೊಂಡು ಮದುವೆ ಮನೆಗೆ ಡೈರೆಕ್ಟಾಗಿ ಬಂದ್ಬಿಡಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೇ ಇದೆಲ್ಲ ಸಾಧ್ಯ ಆಗುತ್ತೇನವ ಅಂತ ಕೇಳಿದಕ್ಕೆ, ಈ ಸಾವಿತ್ರಿ ಸಾಧಿಸೋದೆ ಜಾಯಮಾನ, ಇಲ್ಲ ಅಂತ ಹೇಳಿದ್ರೆ ಸಾವಿತ್ರಿ ಅಂದ್ಕೊಂಡಿದ್ನ ಸಾಧಿಸ್ತೇ ಬಿಡೋದಿಲ್ಲ ಅಂತ ಹೇಳಿ ಭರವಸೆ ಕೊಡ್ತಾಳೆ. ನಾಳೆ ಆ ಹುಡುಗನ ಜೊತೆ ಮದುವೆ ನಿಂತೋಗುತ್ತೆ, ಅದೇ ಮಂಟಪದಲ್ಲಿ ನಿಮ್ಮ ಮಗ ನಮ್ಮ ಅಣ್ಣನ ಮಗಳು ಕಣ್ಮಣಿಗೆ ತಾಳಿ ಕಟ್ತಾನೆ, ಇದು ಈ ಸಾವಿತ್ರಿ ಕೊಡ್ತಾರ ಮಾತು ಅಂತ ಹೇಳಿ ಆ ಕಡೆ ಇರೋರಿಗೆ ಫೋನಲ್ಲಿ ಹೇಳ್ತಾಳೆ ಸಾವಿತ್ರಿ. ಅದಕ್ಕೆ ಅವನು, ನೀನು ಹೇಳ್ದಂಗೆ ಏನಾದರೂ ನಡೆದ್ಬಿಟ್ರೆ ನನ್ನ ಮನೆಗೆ ಬರೋ ಸೊಸೆ ಜೊತೆ ಬರೋ ಧನಲಕ್ಷ್ಮಿನಲ್ಲಿ ಅರ್ಧ ಪಾಲು ನಿನಗೆ ಕೊಟ್ಬಿಡ್ತೀನಿ ನಾನು, ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳಿ ಅವನು ಸಹ ಸಾವಿತ್ರಿಗೆ ಭರವಸೆ ಕೊಡ್ತಾನೆ. ಇನ್ನು ವಿದ್ಯಾ ದೇವ್ರ ಹತ್ರ ನಿಂತ್ಕೊಂಡು ಕೇಳ್ಕೊತಾ ಇರ್ತಾಳೆ, ಬಂಡವಾಳ, ಹುಡುಗನ ಬಂಡವಾಳ ಎಲ್ಲ ಬಯಲಾಗಬೇಕು, ಕಣ್ಮಣಿ ಬಯಸ್ತಾ ಇರೋವಂಥ ಬದುಕು ಸಿಗ್ಲಪ್ಪ ಅಂತ ಹೇಳಿ ವಿದ್ಯಾ ಕೇಳ್ಕೊತಾಳೆ. ಭದ್ರನು ರೆಡಿಯಾಗಿ ಬರ್ತಾನೆ, ಯಾವುದೋ ಫೋನ್ ಬರುತ್ತೆ, ಆಯಿತು ಸರಿ ಅಂತ ಹೇಳಿ ಕಟ್ ಮಾಡಿ ಇಟ್ಬಿಡ್ತಾನೆ. ಇವಳು ಕಾಲೇಜಿಗೆ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆಯಲ್ಲ, ಮದುವೆಗೆ ಬರೋದ್ಬಿಟ್ಟು ಕಾಲೇಜ್ಗೆ ಹೋಯ್ತಾಳ, ಇಲ್ಲ ನಾನು ಕರೆದಿಲ್ಲ ಅಂತ ಹೇಳಿ ಬಿಗ್ಮಾನ ಇರಬೇಕೆ ಅಂದ್ಬಿಟ್ಟು ವಿದ್ಯಂಗೆ ಕೇಳಿಸೋ ರೀತಿ, ಹಲೋ ಕೇಳಿಸ್ತಾ ಇದ್ದದೆ ಅಂತ ಹೇಳಿ ಫೋನ್ನ ಕೈಯಲ್ಲಿ ಕಿವಿ ಹತ್ರ ಇಟ್ಕೊಂಡು ಮಾತಾಡ್ತಿರ್ತಾನೆ. ಇವತ್ತು ನನ್ನ ತಂಗಿ ಮದುವೆ ಇದೆ ಅಲ್ವಾ, ಕರೆದಿಲ್ಲ ಅಂತ ಹೇಳ್ತಾ ಇದೆಯಾ, ನಿನ್ನ ಕರಿಬೇಕಾ ಅಂತ ಕೈನ ವಿದ್ಯನ್ ಕಡೆ ತೋರಿಸ್ಕೊಂಡು ಕಿವಿ ಹತ್ರ ಫೋನ್ ಹಿಡ್ಕೊಂಡು ಯಾರಿಗೋ ಹೇಳೋ ರೀತಿ ಮದುವೆಗೆ ಕರೀತಾನೆ. ಏನೇ ಮುಖ್ಯವಾದ ಕೆಲಸನ ಇದ್ರೂ ಬಿಟ್ಬಿಟ್ಟು ನನ್ನ ತಂಗಿ ಮದುವೆಗೆ ನೀನು ಬರಲೇಬೇಕೀಗ ಅಂತ ಹೇಳ್ತಾನೆ. ಅಷ್ಟರಲ್ಲಿ ವಿದ್ಯಾ ತಿರುಗಿ ನೋಡ್ಬಿಡ್ತಾನೆ, ಅಷ್ಟರಲ್ಲಿ ಫೋನ್ ಸಹ ರಿಂಗ್ ಆಗಿಬಿಡುತ್ತೆ. ವಿದ್ಯಾ ನಗಾಡ್ಬಿಡ್ತಾಳೆ, ಈ ಬಡ್ಡಿ ಇದೇ ಸಮಯಕ್ಕೆ ಕಾಲ್ ಮಾಡಬೇಕಾ, ಭದ್ರ ಮುಖ್ಯವಾದವ್ರಿಗೆ ಪತ್ರ ಕೊಡೋದೇ ಮದುವೆ ಪತ್ರ ಕೊಡೋದೇ ಮರ್ತಬಿಟ್ಟೆ ಅಂತ ಹೇಳಿ ವಿದ್ಯನ ಹತ್ರ ಮಾತಾಡ್ತಿರ್ತಾನೆ. ಹಲೋ ಎಸ್ಕಿಸ್ ಮೀ ಅಂದ್ಬಿಡ್ತಾನೆ. ಅದಕ್ಕೆ ವಿದ್ಯಾ, ಏನು ಹೇಳಿದ್ರಿ ಅಂತ ಹೇಳಿ ಕೇಳ್ತಾಳೆ. ಎಸ್ಕಿಸ್ ಮೀ ಅಂದೆ ಅಂತ, ಅದಕ್ಕೆ ಅದನ್ನು ಅಂದರೆ ಮುತ್ತು ಕೊಡ್ಲಾ ಅಂತ ಹೇಳಿ ಅರ್ಥ, ನಾನು ಅದನ್ನೆಲ್ಲ ಕೇಳಿಲ್ಲ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ವಿದ್ಯಾ ನಕ್ಕೊಂಡು, ನೀವು ಅದನ್ನೇ ಕೇಳಿದ್ದು, ಎಕ್ಸ್ಕ್ಯೂಸ್ ಮೀ ಅಂತ ಕೇಳಬೇಕು, ಅದೇ ಅಂತ ಹೇಳಿ ಭದ್ರಾ ಹೇಳಿದಕ್ಕೆ ಎಸ್ ಟೆಲ್ ಮಿ ಅಂತ ಹೇಳಿ ವಿದ್ಯಾ ಇಂಗ್ಲೀಷಲ್ಲೇ ಕೇಳ್ತಾಳೆ. ಅವನಿಗೆ ಅರ್ಥ ಆಗಲ್ಲ, ಎಲ್ಲ ಇವಳ ನನಗೆ ಇಂಗ್ಲೀಷಲ್ಲಿ ಮಾತಾಡ್ತಾಳಲ್ಲ ಅಂತ ಹೇಳಿ ಭದ್ರಾ ಅನ್ಕೊತಾನೆ.